ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಾಡ್ತಾ ಇದ್ದೀನಿ ಸಜ್ಜೆ ಮಾದ್ಲಿ, ನಾರ್ತ್ ಕರ್ನಾಟಕ ಸ್ಪೆಷಲ್ ಇದು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡಿ: ಸಜ್ಜೆ ಹಿಟ್ಟು, ಬೆಲ್ಲ, ಗಸಗಸೆ, ಇಷ್ಟವಾದಂಥ ಡ್ರೈ ಫ್ರೂಟ್ಸು, ಸ್ವಲ್ಪ ಉಪ್ಪು, ಸೋಪಿನ ಕಾಳು ಪೌಡರು, ಶುಂಠಿ ಪೌಡರು, ಸ್ವಲ್ಪ ಜಾಯಿಕಾಯಿ, 2ರಿಂದ 3 ಏಲಕ್ಕಿ. ನಾವು ಸಜ್ಜೆನ ಕ್ಲೀನ್ ಮಾಡಿಬಿಟ್ಟು ಮಿಲ್ಲಲ್ಲಿ ಬೀಸ್ಕೊಂಡು ಬರಬೇಕಾಗತ್ತೆ. ಆಮೇಲೆ ಆ ಹಿಟ್ಟನ್ನ ಚಾಣಿಸ್ಕೊಂಡು ಬಿಸಿ ನೀರಲ್ಲಿ ತಿನ್ನಬೇಕಾಗತ್ತೆ. ತುಂಬ ಏನು ಬಿಸಿ ಬೇಡ, ತುಂಬ ತಣ್ಣಗೂ ಬೇಡ. ನಾವು ಬಾಯ್ಲ್ ಆಗೋಕ್ಕಿಂತ ಮುಂಚೆ ನೀರನ್ನ ತೆಗೆದುಬಿಟ್ಟು ಇದರೊಳಗೆ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಯಾಕಂದರೆ ಸಜ್ಜೆ ತುಂಬ ಜಿಡ್ಡಿನ ಅಂಶ ಥರ ಅಂಟಿರುತ್ತೆ. ಅದಕ್ಕೆ ಇದು ಜೋಳದ ಹಿಟ್ಟು ಥರ ಅಲ್ಲ. ಜೋಳದ ಹಿಟ್ಟಲ್ಲಿ ಸ್ವಲ್ಪ ಜಿಗಿ ಕಡಿಮೆ ಇರುತ್ತೆ, ಇದಕ್ಕೆ ಸ್ವಲ್ಪ ಅಂಟಿನ ಅಂಶ ಇರುತ್ತಲ್ವ, ಅದಕ್ಕೋಸ್ಕರ ನಾವು ಸ್ವಲ್ಪನೇ ಬಿಸಿ ನೀರು ಹಾಕಬೇಕಾಗತ್ತೆ. ಬಿಸಿ ನೀರು ಹಾಕಿದ ಮೇಲೆ ಕೈಯಿಂದ ಕಲ್ಸಕ್ಕೆ ಹೋಗಬೇಡಿ. ರೂಢಿ ಇತ್ತು ಅಂದರೆ ನೀವು ಇಮಿಡಿಯೇಟ್ ಕಲಿಸ್ಕೋಬೋದು, ಇಲ್ಲಾಂದರೆ ಒಂದು ಸ್ಪೂನ್ ತೊಗೊಂಡು ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ನಾದಿ ಆದಮೇಲೆ ಈ ರೀತಿ ಉಳ್ಳೆ ಮಾಡ್ಕೊಳ್ಳಿ. ನಾನಿಲ್ಲಿ ಮಾದ್ಲಿಗೋಸ್ಕರ ರೊಟ್ಟಿನ ದಿಪ್ಪದಾಗಿ ಮತ್ತು ದಪ್ಪ ರೊಟ್ಟಿನ ಮಾಡ್ತಾಯಿದ್ದೀನಿ. ಕಟ್ಟಿ ರೊಟ್ಟಿ ಥರ ತೆಳ್ಳಗೆ ಮಾಡ್ತಾಯಿಲ್ಲ, ದಪ್ಪ ರೊಟ್ಟಿ ಮಾಡ್ತಾಯಿದ್ದೀನಿ. ಈ ರೀತಿ ದೊಡ್ಡ ಉಳ್ಳೆ ತೊಗೊಂಡು ಈ ರೀತಿ ರೊಟ್ಟಿನ ಬಡೀರಿ. ಬಡಿಯೋಕ್ಕಾಗಲಿಲ್ಲಪ್ಪ ಅಂತಂದರೆ ನೀವು ಲಟ್ಟಿಸ್ಕೋಬಹುದು. ಬಿಸಿ ನೀರು ಹಾಕಿದರೆ ಮಾತ್ರ ಲಟ್ಟಿಸ್ಲಿಕ್ಕೆ ಬರುತ್ತೆ. ತಣ್ಣೀರಲ್ಲಿ ನೀವು ಹಿಟ್ಟನ್ನು ತಿಂಬಿದ್ರೆ ಲಟ್ಟಿಸ್ಲಿಕ್ಕೆ ಬರಲ್ಲ. ರೂಢಿ ಇತ್ತು ಅಂತಂದರೆ ಈ ರೀತಿ ಬಡೀರಿ, ಇಲ್ಲ ಅಂತಂದರೆ ಸ್ವಲ್ಪ ತಟ್ಬಿಟ್ಟು ಆಮೇಲೆ ನೀವು ಲಟ್ಟಿಸ್ಕೋಬಹುದು. ನಿಧಾನವಾಗಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆದಷ್ಟು ದಿಪ್ಪದಾಗಿರಲಿ ರೊಟ್ಟಿ. ಇಲ್ಲಿ ನೋಡಿ, ಈ ಸೈಜಲ್ಲಿ ಇರಲಿ ರೊಟ್ಟಿ. ನಾವು ರೊಟ್ಟಿ ಹಾಕಬೇಕಾದ್ರೆ ಹೆಂಚು ಫುಲ್ಲು ಕಾದಿರಬೇಕು. ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ, ಅದನ್ನು ತಣ್ಣೀರಲ್ಲಿ ಅದ್ಬಿಟ್ಟು ಆ ರೊಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ರೀತಿ ನೀರು ಹಾಕೋದ್ರಿಂದ ನಾವು ರೊಟ್ಟಿ ತೊಟ್ಟಿರ್ತೀವಲ್ವ, ಹಿಟ್ಟು ಹಾಕ್ಬಿಟ್ಟು ಆ ಹಿಟ್ಟೆಲ್ಲನೂ ಹೀರ್ಕೊಂಡು ಬಿರುತ್ತೆ, ಮತ್ತು ರೊಟ್ಟಿ ಬಿರುಕು ಬೀಳಲ್ಲ. ನಾವು ದಪ್ಪದಾಗಿ ರೊಟ್ಟಿ ಮಾಡೋದ್ರಿಂದ ಸಾಫ್ಟಾಗಿ ಬೇಯಿಸೋದೇನು ಬೇಡ. ಸಾಫ್ಟಾಗಿ ಬೇಯಿಸಿದ್ರೆ ಮಾದ್ಲಿ ಚೆನ್ನಾಗಿ ಆಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ ನೀವು ಲಟ್ಟಿಸ್ಕೋಬಹುದು. ಲಟ್ಟಿಸ್ಕೊಂಡ್ರೆ ಇನ್ನೂ ಈಸಿಯಾಗಿ ಬಿಡತ್ತೆ. ನಾನು 2 ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವ ಕಂಫರ್ಟೇಬಲ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ನಾವು ರೊಟ್ಟಿನ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ, ಯಾಕಂದರೆ ನಾವು ಮಾದ್ಲಿ ಮಾಡಬೇಕಾದ್ರೆ 2-3 ದಿನ ಇಟ್ಕೊಂಡು ತಿಂದ್ರೂ ಏನೂ ಹಾಳಾಗಲ್ಲ. ಅದಕ್ಕೋಸ್ಕರ ನಾವು ಸಜ್ಜೆ ತಿನ್ನೋದ್ರಿಂದ ತುಂಬಾ ಲಾಭಗಳಿದೆ. ಚಳಿಗಾಲದಲ್ಲಿ ಅಂತೂ ಸಜ್ಜೆ ಅಂತೂ ಹೇಳಿ ಮಾಡಿಸಿದ ಹಾಗೆ ಆರೋಗ್ಯಕ್ಕೆ ತುಂಬ ಉತ್ತಮ. ಡಯಾಬಿಟೀಸು ಕಂಟ್ರೋಲಲ್ಲಿ ಇಡುತ್ತೆ. ವಿಟಮಿನ್ ಬಿ ಇದೆ, ಫೈಬರ್ ಅಂಶ ಜಾಸ್ತಿ ಇದೆ. ಇದರೊಳಗೆ ಆ್ಯಂಟಿ ಆಕ್ಸಿಡೆಂಟ್ಗಳಾದ ಪೈಟೇಟ್, ಪಿನಾಲ್ ಮತ್ತು ಟ್ಯಾನಿನ್ ಕೂಡ ಇದೆ. ಇದರಿಂದ ಏನಾಗತ್ತಂದರೆ ನಾವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬಹುದು. ಅನೇಕ ರೋಗಗಳಿಂದ ಕಾಪಾಡತ್ತೆ ಮತ್ತು ಜೀರ್ಣಾಂಗ ಕ್ರಿಯೆನೂ ಸರಿ ಮಾಡತ್ತೆ. ಒಂದು ಸಜ್ಜಿ ತಿನ್ನೋದ್ರಿಂದ ಎಷ್ಟೊಂದು ಲಾಭಗಳಿದೆ ನೋಡಿ. ಅದಕ್ಕೆ ನಮ್ಮ ಹಿರಿಯರು ಎಲ್ಲ ಚಳಿಗಾಲದಲ್ಲಿ ಸಜ್ಜಿ ರೊಟ್ಟಿ, ಸಜ್ಜಿ ಮಾದ್ಲಿ ಮತ್ತು ಸಜ್ಜಿ ಕಡುಬು ಕೂಡ ಮಾಡ್ತೀವಿ. ಅದಲ್ಲದೆ ಸಜ್ಜಿ ಲಡ್ಡು ಅಂತಲೂ ಕೂಡ ಮಾಡ್ತೀವಿ. ಅದು ಕೂಡ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ತುಂಬಾ ಲಾಭದಾಯಕ ಇದೆ. ಸಜ್ಜಿ ಉಂಡೆ ಮಾಡೋದ್ರಲ್ಲಿ 2 ವಿಧಾನಗಳಿದೆ. ಅದನ್ನು ಕೂಡ ನಾನು ನನ್ನ
ವಿಡಿಯೋಗಳಲ್ಲಿ ಆದಷ್ಟು ಬಿಡ್ತೀನಿ. ಈ ರೀತಿ ಚೆನ್ನಾಗಿ ರೊಟ್ಟಿ ಬೇಯಿಸ್ಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಇಷ್ಟವಾದಂಥ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಬಿಡಿ. ಒಂದು ಪ್ಲೇಟ್ ತಗೊಳ್ಳಿ. ಅದರೊಳಗೆ ನಾವು ತಣ್ಣಗಾಗಿರುವಂಥ ರೊಟ್ಟಿನ ಮುರಿದ್ಬಿಟ್ಟು ಹಾಕೋಣ. ನೀವು ಕೈಯಿಂದನೇ ಮಾದಲಿ ಮಾಡ್ತೀರಂದರೆ ಪರವಾಗಿಲ್ಲ, ಇಲ್ಲ ಅಂದರೆ ಮಿಕ್ಸಿನ ಮಾಡ್ಕೋಬಹುದು. ಕೈಯಿಂದ ಮಾಡ್ತಾ ಬಂದರೆ ಟೈಮು ತಗೊಳುತ್ತೆ. ಟೈಮ್ ಇರಲಿಲ್ಲ ಅಂದರೆ ನಾವು ಮಿಕ್ಸಿಯಲ್ಲಿ ಸರಳವಾಗಿ ಮಾಡ್ಕೋಬಹುದು. ಮೊದಲಿನ ಕಾಲದಲ್ಲೆಲ್ಲ ಕೈಯಿಂದನೇ ಮಾಡ್ತಾಯಿದ್ರು. ರೊಟ್ಟಿ ಎಲ್ಲ ತಣ್ಣಗಾಗಿದೆ. ನಾನಿದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಮಿಕ್ಸಿಯೊಳಗೇ ಹಾಕ್ತೀನಿ. ಫಸ್ಟು ನಾವು ಸಜ್ಜಿ ರೊಟ್ಟಿನ ಈ ರೀತಿ ಮುರಿದು ಮಿಕ್ಸಿ ಹಾಕ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಪಲ್ಸ್ ಮೋಡಲ್ಲಿ ನೀವು ಮಿಕ್ಸಿ ಮಾಡಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ರವಾ ಥರ ಆಗಲಿ ಅದು. ಇವಾಗ ಇದರೊಳಗೆ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕಿಬಿಟ್ಟು ತುಂಬ ಹೊತ್ತು ತಿರುಗಿಸ್ಬಾರ್ದು. ತಿರುಗಿಸಿದ್ರೆ ಏನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ ಬಿಸಿಗೆ. ನಾನು ಏಲಕ್ಕಿನೇ ಹಾಕ್ತಾಯಿದ್ದೀನಿ. ಸಿಪ್ಪೆ ಸಮೇತ ಏಲಕ್ಕಿ ಹಾಕಿ, ಪರವಾಗಿಲ್ಲ, ಏನೂ ಆಗಲ್ಲ. ಸ್ವಲ್ಪ ಜಾಯಿಕಾಯಿ ಹಾಕೋದ್ರಿಂದನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಜಾಯಿಕಾಯಿ ತಿನ್ನೋದ್ರಿಂದ ಸ್ವಲ್ಪ ನಿದ್ದೆ ಬರುತ್ತೆ ಅಂತಾರೆ. ಆಮೇಲೆ ಗಸಗಸೆ ಹಾಕ್ಕೊಳ್ಳಿ. ಗಸಗಸೆನೇ ನಾನು ಸ್ವಲ್ಪ ಹುರಿದ್ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೋಪ್ ಕಾಳಿನ ಪೌಡರು ಮತ್ತು ಒಣಶುಂಠಿ ಪೌಡರು, ಸ್ವಲ್ಪ ಒಣ ಕೊಬ್ಬರಿಯನ್ನು ತುರಿರಿ. ಬೇಕಾದರೆ ನೀವು ಪುಟಾಣಿ ಪೌಡ್ರ್ ಕೂಡ ಹಾಕೋಬೋದು, ಇಲ್ಲ ಪುಟಾಣಿನ ಹಾಗೇನೂ ಹಾಕ್ಬೋದು, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಪುಟಾಣಿನ ಹಾಕ್ಕೊಂಡಿಲ್ಲ. ಪುಟಾಣಿ ಅಂದರೆ ಹುರಿಗಡಲೆ. ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀವು 2 ರಿಂದ 3 ದಿನ ತನಕನೂ ಹಾಗೇ ಇರುತ್ತೆ. ನಾವು ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ, ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಈ ರೀತಿ ಮಾಡ್ಕೊಂಡು ಹೋಯ್ತು ಅಂದರೆ ಹೆಲ್ದಿನೂ ಇರುತ್ತೆ, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಮಕ್ಕಳೆಲ್ಲ ಸ್ವೀಟ್ ಏನಾದರೂ ಕೇಳಿದ್ರೆ ಇದೇ ರೀತಿ ಮಾಡಿಬಿಟ್ಟು ಒಂದು ಉಂಡೆ ಮಾಡಿಬಿಟ್ಟು ಕೊಡಿ, ಅದನ್ನು ಟೇಸ್ಟಿಯಾಗಿ ಇರುತ್ತೆ. ನೀವು ಬೇಕಾದರೆ ಮೇಲ್ಗಡೆಯಿಂದ ತುಪ್ಪ ಕೂಡ ಹಾಕೋಬಹುದು. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.